ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ನವಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಬಿ ಜಗದೀಶ್ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿತ್ತು. ಅರಣ್ಯ ಇಲಾಖೆ ಬೆದರಿಕೆ ಹಿನ್ನೆಲೆಯಲ್ಲಿ ಸಭೆ ನಡೆಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಸ್ ರಘುನಾಥ್, ರಾಜ್ಯದಲ್ಲಿರುವ ಅಮೃತ್ ಮಹಲ್ ಕಾವಲು ಭೂಮಿಯನ್ನ ಸರ್ಕಾರ 1956ರಲ್ಲಿಯೇ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಸುಪರ್ದಿಗೆ ನೀಡಿದ್ದರೂ ಸಹ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರ ಉದ್ದೇಶಪೂರ್ವಕವಾಗಿಯೇ ಗೆಜೆಟಿಯರ ಮುಂದಿಟ್ಟುಕೊಂಡು ಅಮೃತ್ ಮಹಲ್ ಕಾವಲು ಭೂಮಿಯನ್ನ ಉಳುಮೆ ಮಾಡಿ ಜೀವನ ನಡೆಸುತ್ತಿರುವ ಕುಟುಂಬಗಳನ್ನ 1942ರ ಸರ್ಕಾರ ಗೆಜೆಟ್ ತೋರಿಸಿ ಒಕ್ಕಲೆಬ್ಬಿಸಲು ಹೊರಟಿದೆ ಅಂತ ದೂರಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಭೂಮಿ ನೀಡಿ 10 ವರ್ಷ ಕಳೆದಿದ್ದರೂ ಒಂದು ಕೆಲಸವೂ ನಡೆದಿಲ್ಲ. ಆದರೆ ಉಳುಮೆ ಮಾಡಿ ಜೀವನ ಕಟ್ಟಿಕೊಂಡಿರುವ ರೈತ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆ ಎಲ್ಲಾ ರೀತಿಯ ಬಲಗಳನ್ನು ಬಳಸುತ್ತಿದೆ. ಈ ಭೂಮಿ ನಿಮಗೆ ಸೇರಿದ್ದಲ್ಲ ಎಂದು ಒಂದು ದಿನವೂ ಕಂದಾಯ ಇಲಾಖೆ ಹೇಳಿಲ್ಲ. ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ರೈತರ ಜೀವನದಲ್ಲಿ ಆಟವಾಡಲು ಹೊರಟಿವೆ. ಇದನ್ನು ನವ ಕರ್ನಾಟಕ ರೈತ ಸಂಘ ಖಂಡಿಸುತ್ತದೆ ಎಂದರು. ಪ್ರತಿಯೊಂದು ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ. ಇದನ್ನ ನೀವು ಒಂದ್ಸತಿ ಮಾತಾಡಿ, ವಿಧಾನಸೌಧದಲ್ಲಿ ಮಾತಾಡಿ. ನಮಗೀಗ ಹಾಲಿ ಇರ್ತಕ್ಕಂಥ ರೈತರುಗಳು ಏನಿದಾರೋ ಅಷ್ಟು ಜನಕ್ಕೂ ಅರ್ಜಿಗಳನ್ನ ಹಾಕೊಂಡಿದ್ದಾರೆ. ಆ ಅರ್ಜಿಗಳನ್ನ ಹಾಕ್ಕೊಂಡು ಉಳುಮೆ ಮಾಡ್ತಿರ್ತಕ್ಕಂಥ ರೈತರಿಗೆ ಈಗ ಸಾಗುವಳಿ ಕಮಿಟಿ ನಡೀತಾ ಇದೆ. ಇಮ್ಮಿಡಿಯೇಟ್ ಆಗಿ ನೀವು ಇದನ್ನ ಯೋಚನೆ ಮಾಡ್ಕೊಂಡು ರೈತರಿಗೆ ಸಾಗುವಳಿ ಕೊಡತಕ್ಕಂಥ ಕಾರ್ಯಕ್ರಮನ ಮುಂದುವರಿಸಬೇಕು ಅಂತಂದು ಹೇಳ್ತಾ, ಇದನ್ನೇನಾದ್ರೂ ಅರ್ಜೆಂಟು ಕೈಗೊಳ್ಳದೆ ಇದ್ದರೆ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ತುಮಕೂರು DC ಆಫೀಸ್ ಮುಂದಗಡೆಗೆ ಕಂಟಿನ್ಯೂ ಸತ್ರು ಸರಿನೇ, ರೈತರು ಸತ್ರು ಪರವಾಗಿಲ್ಲ ಅಂತಂದೇಳ್ಬಿಟ್ಟು ನಾವು ಅಲ್ಲಿ ಕೂತ್ಕೊಂಡು ಧರಣಿ ಮಾಡೋದಕ್ಕೂ ಸಿದ್ಧವಾಗಿರ್ತೀವಿ. ಇದನ್ನ ಅರ್ಜೆಂಟು ನೀವು ವಿಧಾನಸೌಧದಲ್ಲೇ ಮಾತಾಡ್ತಿರೋ ಅಥವಾ ನೀವೇ ಬಗೆಹರಿಸ್ಕೊಂತೀರೋ, DC ಅವರೇ ಬಗೆಹರಿಸ್ತಾರೋ, ಯಾರು ಯಾವಾಗ ಬಗೆಹರಿಸ್ಕೊಂತೀರೋ ನಮಗೆ ಬೇಡ. ಸಾಗುವಳಿ ಕಮಿಟಿ ಮುಗಿಯೋದ್ರೊಳಗೆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಭೆಯಲ್ಲಿ ನವ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಬಿ ಜಗದೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್, ಉಪಾಧ್ಯಕ್ಷರಾದ ಹಂಚಿಹಳ್ಳಿ ರಾಮಸ್ವಾಮಿ ಇತರರು ಉಪಸ್ಥಿತರಿದ್ದರು. ಗ್ರಾಮ ಸರ್ಕಾರವೆಂದು ಕರೆಯುವ ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಮಹಿಳಾ ಸದಸ್ಯರ ಪತಿಯರದೇ ದರ್ಬಾರ್ ಹೆಚ್ಚಾಗಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಕೆಎಚ್ ಶಿವಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಮತ್ತು ತಾಲೂಕು ಪಂಚಾಯಿತಿ ಇಒ ಹರ್ಷಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸದಸ್ಯರ ಹೆಸರಿನಲ್ಲಿ ಅವರ ಗಂಡಂದಿರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದಲ್ಲದೆ ಇಲ್ಲಸಲ್ಲದ ಆರೋಪ ಮಾಡಿ ಅಮಾನತು ಮಾಡಿಸುವ ಬೆದರಿಕೆ ಹಾಕಿ ಕಳಪೆ ಕಾಮಗಾರಿಗಳ ಬಿಲ್ ಪಾವತಿಸಲು ಪಿಡಿಒಗಳ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಇಂತಹ ಪ್ರಕರಣಗಳು ಆಗಿಂದಾಗೆ ಹೆಚ್ಚುತ್ತಿವೆ. ಗ್ರಾಮ ಪಂಚಾಯಿತಿ ಸದಸ್ಯರ ಕುಟುಂಬದವರು ಗುತ್ತಿಗೆ ಕಾಮಗಾರಿ ನಡೆಸುವಂತಿಲ್ಲ ಎಂಬ ನಿಯಮವಿದ್ದರೂ ಬೇನಾಮಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಿ ಅವು ಕಳಪೆ ಎಂದು ಕಂಡು ಬಂದರೂ ಬಿಲ್ ಪಾವತಿಸಲು ಒತ್ತಡ ತರಲಾಗುತ್ತಿದೆ. ಹಾಗಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಕೂಡಲೇ ಇಂತಹ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ಭಯಮುಕ್ತ ವಾತಾವರಣ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಅಂತ ಎಚ್.ಕೆ. ಶಿವಕುಮಾರ್ ಹೇಳಿದ್ದಾರೆ. ಪೊಲಿಟಿಕಲ್ ಪಂಚಾಯತ್ ಎಲ್ಲ ಎಂಟರ್ ಜಿಲ್ಲೆ ಕೊಡ್ತಾ ನಿಮಗೂ ಇದಿಲ್ಲ. ಅವ್ರು ಮುಂದಕ್ಕೆ ಬರ್ಲಿ, ಇಲ್ಲಿ ಬರ್ಲಿ, ಮುಂದಕ್ಕೆ ಬರೋಣ. ಅವ್ರು ಕಾಣ್ತಾನೆ ಇಲ್ಲ. ಸ್ವಗ್ರಾಮವಾದ ಕೊರಟಗೆರೆಗೆ ಕನ್ನಡ ಚಿತ್ರರಂಗದ ಹಾಸ್ಯ ನಟ ತಬಲಾ ನಾಣಿ ಭೇಟಿ ನೀಡಿದ್ದು ತಮ್ಮ ಬಾಲ್ಯದ ನೆನಪು ಮೆಲುಕು ಹಾಕಿದ್ದಾರೆ. ಪಟ್ಟಣದ ಕೋಟೆ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವರಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧನ ಸಹಾಯವನ್ನ ಮಾಡಿ ಬಾಲ್ಯದ ದಿನಗಳಲ್ಲಿ ನೆನಪು ಮಾಡಿಕೊಂಡ ಹಾಸ್ಯ ನಟ ತಬಲಾ ನಾಣಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ದೊಡ್ಡ ನಟರನ್ನ ಪರಿಚಯ ಮಾಡಿದ್ದು ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಅಂತಹ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಕಲಾವಿದರಾಗಿರುವ ನಾವೇ ಪುಣ್ಯವಂತರು ಎಂದರು. ಏಪ್ರಿಲ್ 29, 30 ಹಾಗೂ ಮೇ 1ರಂದು ಕೋಟೆ ಮಾರಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ಭಾಗಿಯಾಗಲಿದ್ದೇನೆ. ಭಕ್ತ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದ್ರು. ಒಂದು ಚಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥದ್ದು ಕೊರಟಗೆರೆ ತಾಲೂಕು, ಒಂದು ಪುಟ್ಟ ತಾಲೂಕಿಂದ ಹೋಗಿರ್ತಕ್ಕಂಥದ್ದು. ತಮ್ಮ ತಾಲೂಕಿನ ಬಗ್ಗೆ ಏನಾದರೂ ಹೇಳೋದಾದ್ರೆ ವಿಶೇಷವಾಗಿ ಇದಕ್ಕೆ ತುಂಬ ವಿಶೇಷ ಇದೆ. ಕೊರಟಗೆರೆ ನಮ್ಮ ತುಮಕೂರು ಡಿಸ್ಟಿಕ್ಗೆ ಹಾಗೆ ಗುಬ್ಬಿ ಕಂಪನಿ ಇತ್ತು, ನಟರಾಜಣ್ಣವ್ರ ಕಂಪನಿ ಇತ್ತು, ಕೇಶವಣ್ಣವ್ರ ಕಂಪನಿ ಇತ್ತು. ಹಾಗಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ಅಣ್ಣವರು ಕೂಡ ಗುಬ್ಬಿ ಕಂಪ್ನಿಯಲ್ಲಿ ಕೆಲಸ ಮಾಡಿರೋದು ಅಂತ ಮೇರು ನಟ. ಅಂಥ ಜಾಗಕ್ಕೆ ದೇವರು ನಮ್ಮ ಮಾರಮ್ಮ ತಾಯಿ ಇಲ್ಲಿಂದ ನನ್ನ ಪುಟ್ಟ ಕಲಾವಿದನ್ನು ಕಲಿಸ್ಕೊಟ್ಟಿದ್ದಾಳೆ ಅಂದರೆ ತುಂಬ ಹೆಮ್ಮೆ ಇದೆ ನನಗೆ. ನಾವೇನು ಇದನ್ನು ಕನಸ್ಕೊಂಡಿರಲಿಲ್ಲ, ನಾನು ಈ ಥರ ಇಂಡಸ್ಟ್ರಿಗೆ ಹೋಗ್ತೀನಿ ಹಾಗೆ ಹೀಗೆ ಅಂತೇಳಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ತುಂಬ ಇಲ್ಲಿ ಪೂರ್ವಜರೆಲ್ಲ ಎಲ್ಲ ಕಂಪ್ನಿಗಳು ನಡೆಸ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ರು. ನಾವು ನೋಡಿದ್ದೀವಿ. ತೋಪಯ್ಯ ಅಂತ ಒಬ್ಬರಿದ್ರು ಇಲ್ಲಿ ತೇರಿನ ಬೀದಿಲಿ, ಅವರು ಡ್ರಾಮಾಗಳೆಲ್ಲ ಕಲಿಸ್ತಾಯಿದ್ರು. ಆಮೇಲೆ
ಮೇಷ್ಟ್ರಿದ್ರಲ್ಲ ಕಿಟ್ಟಣ್ಣ ಮೇಷ್ಟ್ರು ಪೌರಾಣಿಕ ನಾಟಕಗಳೆಲ್ಲ ಮಾಡಿಸ್ತಾಯಿದ್ರು. ಅದರಲ್ಲಿ ನಮ್ಮ ಅಣ್ಣ ದೊಡ್ಡವನು ಸಿದ್ದಣ್ಣ ಕೃಷ್ಣನ ಪಾತ್ರ ಮಾಡ್ತಾಯಿದ್ದ, ಗಂಗಾಧರಣ್ಣ ದುರ್ಯೋಧನ ಮಾಡ್ತಾಯಿದ್ರು. ಇನ್ನೂ ಕೆಲವರೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಹೆಸರು ನಾನು. ತುಂಬ ಹಿನ್ನೆಲೆ ಇದೆ ಕೊರಟಗೆರೆಯಲ್ಲಿ. ಸಾಂಸ್ಕೃತಿಕ ಗ್ರಾಮ ಇದು. ಮೈಸೂರು ಹೇಗಿದೆ ಅದೇ ರೀತಿ ಅಮ್ಮನ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಒಂದು ಸರಿ ಬಂದು ನಾನು ಕತೆ ಕೇಳಿದ್ದೆ. ಗಣೇಶನ ದೇವಸ್ಥಾನ, ಕಟ್ಟೆ ಗಣೇಶನ ದೇವಸ್ಥಾನದವರೆಗೂ ಬಂದು ಲೇಟ್ ಆಯಿತು ಅಂತೇಳಿ ಕುದುರೆ ನನಗೆ ತಿರ್ಸ್ಕೊಂಡು ಹೋಗ್ತಾಯಿದ್ರಂತೆ. ಇನ್ನು ಊರೇ ದಾಟಿಲ್ಲ, ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ ಅವರಿಗೆ. ಮತ್ತೆ ಯಾರೋ ಪಕ್ಕದಲ್ಲಿದ್ದವ್ರು ಹೇಳಿ, ಇಲ್ಲ ನೀವು ಮಾರಮ್ಮನಿಗೆ ಹೋಗಲೇ ಇಲ್ಲ, ಅಲ್ಲೇ ಅಲ್ಲಿರ್ತೀನಿ, ಕೈ ಮುಗಿದ್ಬಿಟ್ರು. ವಾಪಸ್ ಬಂದು ಅಮ್ಮನಿಗೆ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಕಾಯಿ ಹೊಡೆದು ಹೋಗಿದ್ದಾರೆ. ಅಷ್ಟು ಶಕ್ತಿವಂತೆ ಮಾರಮ್ಮ ಕೊಲ್ಲಾಪುರದಮ್ಮ. ನಮ್ಮೂರು ಸಂಸ್ಕೃತಿ ನಗರಿ ಇದ್ದಂಗೆ, ಮೈಸೂರು ಇದ್ದಂಗೆ ನಮ್ಮ ತುಮಕೂರು ಡಿಸ್ಟಿಕ್ಕು. ಅದರಲ್ಲೂ ಕೊರಟಗೆರೆಯಲ್ಲಿ ಸುಮಾರು ಜನ ಕಲಾವಿದರು ಇದ್ದಾರೆ, ಹಳೆ ಕಲಾವಿದರೆಲ್ಲ. ಅದರಲ್ಲಿ ನಾನು ಒಬ್ಬ ಪುಟ್ಟ ಕಲಾವಿದ. ಇಲ್ಲಿಂದ ನನ್ನ ಅಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಇತ್ತು. ತಮ್ಮ ಬಾಲ್ಯದ ಜೀವನ ಹೇಳ್ಬೇಕಂದ್ರೆ ಸರ್, ತಮ್ಮ ಬಾಲ್ಯದ ಜೀವನದ ಬಗ್ಗೆ. ಬಾಲ್ಯದ ಜೀವನ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಕಥೆಗಳು. ನಾವೆಲ್ಲ ಇಲ್ಲೇ ಬೆಳೆದವರು ಅಂತ ಹೇಳಿದ್ವಲ್ಲ, ಈ ಕೋಟೆ ದೇವಸ್ಥಾನ ಸುತ್ತಲೂ ಆಟ ಆಡ್ತಾ ಇದ್ವಿ. ಕೋಟೆ ನಮ್ಮ ಸಂಸ್ಥಾನ ಲೆಕ್ಕದಲ್ಲಿ, ಯಾಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಅಲ್ಲೇ. ಈ ತೇರಿನ ಬೀದಿಲಿ ಆಡಿ ಬೆಳೆದವರು. ಎಲ್ಲ ಆಟಗಳು ಆಡ್ತಾ ಇದ್ದೆ. ಬೆಟ್ಟ, ನಮ್ಮ ಗಂಗಾಧರೇಶ್ವರನ ಬೆಟ್ಟ ಧನುರ್ಮಾಸ ಬಂದುಬಿಟ್ರೆ ಪ್ರಸಾದ ಕೊಡ್ತಾರೆ ಅಂತ ಓಡ್ತಾ ಇದ್ದೆ ಮೇಲಕ್ಕೆ. ಅಲ್ಲಿಂದ ಹಂಗೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಳಿದ್ಬಿಡೋದು ಕೆಳಗಡೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅದೆಲ್ಲ ಮರೆಯೋಕ್ಕಾಗುತ್ತಾ? ಆ ಕೆರೆಯಲ್ಲಿ ಈಜಾಡ್ತಿದ್ದು ನಾವು, ಚಿನ್ನಿದಾಂಡ ಆಡ್ತಾ ಇದ್ದಿದ್ದು, ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಬಾಲ್ಯದ ಆಟಗಳು ಬೇಕಾದಷ್ಟಿದೆ. ಎಲ್ಲ ಅವ್ರವ್ರ ಲೆವೆಲ್ಗೆ ಸಿಕ್ಕಿರುತ್ತೆ ಅನುಭವಗಳು. ಅದನ್ನೆಲ್ಲ ನಾನು ಅನುಭವಿಸ್ತೀನಿ ಇಲ್ಲೆಲ್ಲ. ಥ್ಯಾಂಕ್ ಯು ಸರ್. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಸದಸ್ಯರು, ಭಕ್ತಾದಿಗಳು, ತಬಲಾ ನಾಣಿ ಅವರ ಅಭಿಮಾನಿಗಳು ಹಾಜರಿದ್ದರು. ಮಾನ್ವಿ ನಗರದ ಹೃದಯ ಭಾಗದಲ್ಲಿರುವ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ವೀರೇಶ್ ವಾರ್ಡ್ನಲ್ಲಿ ಸ್ವಚ್ಛತೆ ಮಾಯವಾಗಿದ್ದು ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಕಸದ ತೊಟ್ಟಿಗಳೇ ಇಲ್ಲ. ಅಧ್ಯಕ್ಷರ ವಾರ್ಡಿನಲ್ಲಿ ಸ್ವಚ್ಛತೆ ಮಾಯವಾಗಿದೆ. ರಸ್ತೆ ಬದಿಯಲ್ಲಿ ಕಸದ ರಾಶಿಗಳು ತುಂಬಿದ್ದು ದುರ್ನಾತ ಬೀರುತ್ತಿದೆ. ಕಸದ ತೊಟ್ಟಿಗಳ ಕೊರತೆ ಮತ್ತು ಕಸ ವಿಲೇವಾರಿ ವಾಹನಗಳ ಅನಿಯಮಿತ ಸಂಚಾರದಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಸದ ರಾಶಿಯಿಂದಲೇ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಡೆಂಗ್ಯೂ, ಮಲೇರಿಯಾ ಮುಂತಾದ ಕಾಯಿಲೆಗಳು ಹರಡುವ ಸಾಧ್ಯತೆ ಇದ್ದು, ಈ ಬಗ್ಗೆ ಪುರಸಭೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಪುರಸಭೆ ಅಧ್ಯಕ್ಷರ ವಾರ್ಡ್ನಲ್ಲೇ ಈ ರೀತಿ ಪರಿಸ್ಥಿತಿ ಇರುವುದು ವಿಷಾದನೀಯ. ಅಧ್ಯಕ್ಷರು ತಮ್ಮ ವಾರ್ಡಿನ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇನ್ನು ಬೇರೆ ಕಡೆ ಪರಿಸ್ಥಿತಿ ಏನಿರಬಹುದು? ಒಂದು ವೇಳೆ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಜನರು ನಿಮ್ಮ ಮನೆಯಲ್ಲೇ ಕಸವನ್ನು ಹಾಕುವುದು ಖಂಡಿತ ಅಂತ ಸಾರ್ವಜನಿಕರು ಕಿಡಿಕಾರಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಬಿಜೆಪಿ ವತಿಯಿಂದ ನೂತನ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಮಂಡಳದ ಬಿಜೆಪಿ ನೂತನ ಅಧ್ಯಕ್ಷರಾಗಿ ನೇಮಕರಾದ ಅಂಬರೀಶ್ ಗೌಡ ಅವರಿಗೆ ವಿಜಯಪುರ ಮಹಾಶಕ್ತಿ ಕೇಂದ್ರ ಹಾಗೂ ತಾಲೂಕು ಮಹಿಳಾ ಮೋರ್ಚಾ ವತಿಯಿಂದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಅಂಬರೀಶ್ ಗೌಡ, ನನ್ನ ಅಧ್ಯಕ್ಷ ಅವಧಿಯಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತೇನೆ. ಎಲ್ಲಾ ಮೋರ್ಚಾಗಳ ಬಲವರ್ಧನೆಗೆ ಸಹಕರಿಸುತ್ತೇನೆ. ಪಕ್ಷ ಬಾವುಟ ಕಟ್ಟಲು ಯಾರೂ ಇಲ್ಲದ ಸಮಯದಲ್ಲಿ ಪಕ್ಷ ಉಳಿಸಿಕೊಂಡು ಬಂದಿರುವ ಮಹನೀಯರ ಮಾರ್ಗದರ್ಶನದಲ್ಲಿ ಮುಂದುವರಿಸುತ್ತೇನೆ. ಮಹಿಳಾ ಮೋರ್ಚಾದ ವಿಮಲಾ ಶಿವಕುಮಾರ್ ಅಂತೆ ಉಳಿದ ಮೋರ್ಚಾಗಳ ಪದಾಧಿಕಾರಿಗಳು ಮುಂಬರುವ ತಾಲೂಕು, ಜಿಲ್ಲಾ ಮತ್ತು ವಿಧಾನಸಭೆಗಳಲ್ಲಿ ನಮ್ಮ ಶಾಸಕರು ಅಧಿಕಾರಕ್ಕೆ ಬರುವುದರಲ್ಲಿ ಅನುಮಾನವಿಲ್ಲ ಅಂತ ತಿಳಿಸಿದರು. ಒಂದು ಕಳಕಳಿ ಏನಿದೆ ಅದನ್ನ ಅವರಿಗೆ ಹಾರ ಹಾಕಿ ಆ ಬಿಜೆಪಿಯ ಮುದ್ರೆ ಒಂದು ಒತ್ತಿ ಎಷ್ಟೋ ಹೆಣ್ಮಕ್ಳನ್ನ ಈಚೆ ಕರ್ಕೊಂಡ್ ಬಂದಿರೋಂತ ಕೀರ್ತಿ ವಿಮಲಾ ಮೇಡಮ್ ಸೇರ್ತಿದೆ. ಅವ್ರು ಏನೇ ಇರಲಿ, ಯಾವತ್ತು ಅವರು ಬೇಜಾರು ಮಾಡ್ಕೊಂಡಿದ್ದು ನಾವು ನೋಡಿಲ್ಲ, ಯಾವತ್ತು ಕೋಪ ಮಾಡ್ಕೊಳ್ಳೋದು ನೋಡಿಲ್ಲ. ಅವ್ರ ಆರೋಗ್ಯ ಸಮಸ್ಯೆ ಇರಲಿ, ಮತ್ತೊಂದಿರಲಿ, ಏನೇ ಇರಲಿ, ಅವರು ಮತ್ತೆ ಅವರ ಪತಿಯವರು ಕೂಡ ಇಡೀ ತಾಲೂಕಿನ ಆದ್ಯಂತ ಓಡಾಡಿ ಹೆಣ್ಮಕ್ಳನ್ನ ಸಂಘಟನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಇವತ್ತವರೆಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾದಂತ ಆದ್ಯತೆ ಇದೆ. ಅದನ್ನ ಆದ್ಯತೆನ ಚಾಚು ಚಪ್ಪಲಿಗೆ ಎಲ್ಲರಿಗೂ ಮಹಿಳೆಯರಿಗೆ ಮುಗಿಸಿ ಎಲ್ಲರನ್ನೂ ಸಂಘಟನೆ ಮಾಡಿ ಇವತ್ತು ಅವರು ಒಂದು ದೇವನಹಳ್ಳಿ ತಾಲೂಕಿನ ನೂತನವಾಗಿ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ತಗೊಂಡಾಗ ಅವರು ಒಂದು ಏನು ಗುರುಸಿ, ಏನು ಪಾರ್ಟಿ ಗುರುಸಿ ನಮಗೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಅಭಿನಂದನೆ ಹೇಳ್ಬೇಕಂತ ಹೇಳಿ ಅವ್ರು ಇವತ್ತು ಅವರ ಕಳಕಳೆಯಿಂದ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ರೆಡಿಯಾಗಿ ಇವತ್ತು ಬಂದು ಒಂದು ಶುಭ ಕೊಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಎಲ್ಲರ ಹೆಸರು ಮನಗೊಂಡು ಅವ್ರಿಗೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು. ಹಾಗಾಗಿ ಹೆಣ್ಮಕ್ಳು ಮತ್ತೆ ಅವರು ಜಿಲ್ಲೆಗೆ ಹೋದ್ರು, ರಾಜ್ಯಕ್ಕೆ ಹೋದ್ರು, ರಾಷ್ಟ್ರಕ್ಕೆ ಹೋದ್ರೂ ಕೂಡ ನಮ್ಮ ದೇವನಹಳ್ಳಿ ಮೇಲೆ ಅವರ ಕೆಲಸ ಕಾರ್ಯವೈಖರಿ ಯಾವುದು ಇರ್ತದೆ, ನಿರಂತರವಾಗಿ ಆಕ್ಟಿವ್ ಆಗಿರ್ತಾರೆ. ಅವರು ನಿರಂತರವಾಗಿ ಯಾವ್ದೋ ಒಂದು ಮನೆಗೆ ಹೋಗೋದು, ಒಂದು ಫಂಕ್ಷನ್ ಮಾಡೋದು, ಎಲ್ಲ ಒಂದು ಒಳ್ಳೆ ರೀತಿಯಾಗಿ ಅವ್ರನ್ನ ಕರ್ಕೊಂಡ್ ಬರೋದು. ಯಾರೇನೋ ಪಾಪ ಮಾಡ್ಕೊಳ್ಳಿ, ಒಂದೇ ಮನೇಲಿ ಎಲ್ಲರೂ ಒಂದೇ ತರ ಇರಲ್ಲ. ಆದ್ರೂ ಕೂಡ ತಾಲೂಕಲ್ಲಿ ಎಲ್ಲಾ ಹೆಣ್ಮಕ್ಳನ್ನ ಜೊತೆ ತೆಗೆದುಕೊಂಡು ಹೋಗಿ ಇವತ್ತು ಇಲ್ಲಿವರೆಗೂ ಯಶಸ್ವಿಯಾಗಿರಂತ ವಿಮಲಾ ಮೇಡಮ್ ಮತ್ತೆ ಅವರ ಎಲ್ಲ ತಂಡಕ್ಕೂ ನನ್ನ ಅನಂತ ನಮಸ್ಕಾರ.
ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಾಮಕೃಷ್ಣ, ವೆಂಕಟೇಶ್, ರಾಘವ, ರಾಮು ಇತರರು ಭಾಗಿಯಾಗಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಬಂಡೀಪುರದಲ್ಲಿ ಸಾಕಾನೆಯೊಂದು ಆರ್ಭಟಿಸಿದ್ದು ವಾಹನ ಸವಾರರು ದಿಕ್ಕಾಪಾಲಾಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆನೆ ಶಿಬಿರದಿಂದ ಬಂದಿದ್ದ ಸಾಕಾನೆ ರೋಹಿತ್ ಮುಂಜಾನೆಯಿಂದಲೂ ಆರ್ಭಟಿಸಿದ್ದು ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಸಿಕ್ಕ ವಾಹನಗಳನ್ನು ಅಟ್ಟಿಸಿಕೊಂಡು ಹೋದ ಆನೆ ಈ ಆನೆಯನ್ನ ಕಂಡು ಜನರು ದಿಕ್ಕಾಪಾಲಾಗಿದ್ದಾರೆ. ಸೌಮ್ಯ ಸ್ವಭಾವದ ರೋಹಿತ್ ಅಪರೂಪಕ್ಕೆ ತಾಳ್ಮೆ ಕಳೆದುಕೊಂಡಿರುವುದು ಅರಣ್ಯ ಇಲಾಖೆ ಸಿಬ್ಬಂದಿ ಸುಸ್ತಾಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಜನರು ಹೈರಾಣಾಗಿದ್ದಾರೆ. ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.